ಹಲೋ ಫ್ರೆಂಡ್ಸ್, ಇವತ್ತು ನಾವು ಈ ವಿಡಿಯೋದಲ್ಲಿ ಮನೆಯಲ್ಲಿ ಅರಿಶಿನ ಎಷ್ಟು ಈಸಿಯಾಗಿ ಬೆಳೆಸ್ಕೋಬೋದು ಮತ್ತು ಯಾವ ರೀತಿ ಬೆಳೆಸಬೇಕು ಅನ್ನೋದು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಹನೀಸ್ ಗಾರ್ಡನ್. ಹಸಿರೇ ನಮ್ಮ ಉಸಿರು. ಯಾರಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿರಿ, ಇದನ್ನು ನಾನು ಲಾಸ್ಟ್ ಇಯರು ಬೆಳೆಸಿದಂತಹ ಅರಿಶಿಣದ ಕೊಂಬು. ನಾನು ಹೇಳಿದೆ ಲಾಸ್ಟ್ ಟೈಮ್, ನಾನೆಲ್ಲ ಸೀಡ್ಸ್ನ ಕೂಡ ನಮ್ಮ ಗಾರ್ಡನಲ್ಲಿ ಬೆಳೆಸಿರೋದನ್ನೇ ನಾನು ಸ್ಟೋರ್ ಮಾಡಿಟ್ಕೊಂಡು ಮತ್ತು ನೆಕ್ಸ್ಟ್ ಕ್ರಾಪಿಗೆ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಅದೇ ರೀತಿ ನಾನು ಅರಿಶಿಣದ ಕೊಂಬು ಕೂಡ ಜನವರಿಯಲ್ಲಿ ಹಾರ್ವೆಸ್ಟ್ ಮಾಡಿದ್ದೆ. ಬಂದಿರೋವಂಥದ್ರಲ್ಲಿ ನಾನು ಮನೆಗೆ ಸ್ವಲ್ಪ ಅರಿಶಿನ ಮಾಡಿಕೊಂಡು ಉಳಿದಿದ್ದನ್ನ ಕೊಂಬುಗಳನ್ನ ನಾನು ಅದೇ ರೀತಿ ಹಾಗೆ ಇಟ್ಟಿದ್ದೆ, ಸ್ಟೋರ್ ಮಾಡಿ ಇಟ್ಟಿದ್ದೆ. ಅವಾಗ ಮೇ ಬಂದ ಕೂಡಲೇ ಪ್ರತಿ ಕೊಂಬಲ್ಲಿ ಅಂದರೆ ರೈಸೋಮ್ಸಲ್ಲಿ ಮೊಳಕೆ ಸ್ಟಾರ್ಟ್ ಆಗುತ್ತೆ. ಮೇ ಎಂಡಿಂಗ್ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ನಾವು ಯಾವಾಗೂ ಅರಿಶಿನ ಬೆಳೆಸ್ಕೋಬೇಕು. ಅರಿಶಿಣದ ಕೊಂಬನ್ನ ಈ ರೀತಿ ಬ್ಯಾಗ್ಸಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು. ಕ್ಲೋಸ್ಡ್ ಬ್ಯಾಗ್ಸಲ್ಲಿ, ಕ್ಲೋಸ್ಡ್ ಕವರ್ಸಲ್ಲಿ ನಾವು ಇಟ್ವಿ ಅಂತಂದರೆ ಅದು ಹಾಳಾಗುತ್ತೆ. ಗಾಳಿ ಬೆಳಕು ಬರೋ ಜಾಗದಲ್ಲಿ ನಾವು ಈ ಥರ ರೈಸೋಮ್ಸ್ನ ಸ್ಟೋರ್ ಮಾಡಿ ಇಟ್ಕೋಬೇಕು. ನಾನು ಅದೇ ಅರಿಶಿಣದ ಕೊಂಬನ್ನ ಈ ಸಲ ಕೂಡ ಬೆಳೆಸಲಿಕ್ಕೆ ನಾನು ರೆಡಿ ಮಾಡ್ಕೊಳ್ತಿದ್ದೀನಿ. ಬಟ್ ನಾನು ಜೂನ್ ಸ್ಟಾರ್ಟಿಂಗಲ್ಲಿ ಹಾಕೋಕ್ಕಾಗಲಿಲ್ಲ, ಜೂನ್ ಎಂಡಿಂಗಲ್ಲಿ ಹಾಕಿದ್ದೀನಿ. ನಾವು ಫಸ್ಟು ಯಾವುದೇ ಹಾಕೋದಕ್ಕಿಂತ ಮುಂಚೆ ಮಣ್ಣಿಗೆಲ್ಲ ಗೊಬ್ಬರ ಕೊಟ್ಟು ಹದ ಮಾಡಿಕೊಂಡು ಆಮೇಲೆ ನಾವು ಅದನ್ನು ಇಟ್ವಿ ಅಂತಂದರೆ ಅದು ಬೆಳೀಲಿಕ್ಕೆ ಬೇಕಾಗಿರೋಂಥ ಪೋಷಕಾಂಶಗಳು ಸಿಗುತ್ತೆ. ನಾನು ಇದರಲ್ಲಿ ರಾಕ್ ಫಾಸ್ಫೇಟು, ಆಮೇಲೆ ಎಪ್ಸಮ್ ಸಾಲ್ಟು, ಇದು ಎಪ್ಸಮ್ ಸಾಲ್ಟು ಮತ್ತು ಇದು ವರ್ಮಿ ಕಾಂಪೋಸ್ಟ್ ನಾನು ತರಿಸ್ಕೊಂಡಿದ್ದೀನಿ ಅಂತ ಲಾಸ್ಟ್ ವೀಡಿಯೋಸಲ್ಲಿ ಹೇಳಿದ್ದೆ. ಇದರಲ್ಲಿ ಭಾಳ ಅರ್ಥವಂಶ ಇದೆ. ವರ್ಮಿ ಕಾಂಪೋಸ್ಟ್ ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ದೆ. ಈ ಸಲ ಎಲ್ಲ ವರ್ಮಿ ಕಾಂಪೋಸ್ಟ್ ತರಿಸ್ಕೊಂಡಿದ್ದೀನಿ. ನಾನು ವರ್ಮಿ ಕಾಂಪೋಸ್ಟ್ ಹಾಕ್ತಿದ್ದೀನಿ. ಮಣ್ಣಲ್ಲೆಲ್ಲ ನಾವು ಇವಿಷ್ಟು ಹಾಕಿ ಮಣ್ಣನ್ನು ಸ್ವಲ್ಪ ಫಲವತ್ತವಾಗಿ ಮಾಡಿದ ಮೇಲೇ ನಾನು ರೈಸೋಮ್ಸ್ನ ಇಡ್ತಿದ್ದೀನಿ. ನೋಡಿರಿ, ಈಗ ಸದ್ಯಕ್ಕೆ ನಮಗೆ ಅದು ಬೆಳೆಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಸಾಕು. ಭಾಳ ಜಾಸ್ತಿ ಗೊಬ್ಬರ ಕೊಡೋ ಅವಶ್ಯಕತೆಯೂ ಈಗ ಬೇಕಾಗಿಲ್ಲ. ನೆಕ್ಸ್ಟು ಅದು ಬೆಳೀತಾ ಬೆಳೀತಾ ನಾವು 15 ಡೇಸ್ ಒನ್ಸು, 20 ಡೇಸ್ ಒನ್ಸು ನಾವು ಗೊಬ್ಬರ ಕೊಡ್ತಾ ಹೋದರೆ ಒಳಗಡೆ ನಮಗೆ ರೈಸೋಮ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬೆಳೆಯುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಬೆಳೆದಾಗ ನಿಯರ್ಲಿ 8ರಿಂದ 10 kgವರೆಗೂ ನನಗೆ ಅರಿಶಿಣದ ಕೊಂಬು ಬಂದಿತ್ತು. ಲಾಸ್ಟ್ ಇಯರು ಸ್ವಲ್ಪ ಕಡಿಮೆನೇ ಬಂದಿದೆ. ಸರಿಯಾಗಿ ಬೆಳೆಸೋಕ್ಕಾಗಲಿಲ್ಲ, ನನಗೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲಲ್ಲ, ಅದಕ್ಕೆ ಸ್ವಲ್ಪನೇ ತೆಗೆದಿರೋದ್ರಲ್ಲಿ ನಾನು ಎತ್ತಿಟ್ಕೊಂಡಿದ್ದೀನಿ. ಇದರಲ್ಲೆಲ್ಲ ನಾನು ಎಪ್ಸಮ್ ಸಾಲ್ಟು, ರಾಕ್ ಫಾಸ್ಫೇಟು, ಫಂಗಿಸೈಡ್ ಪೌಡರು, ಆಮೇಲೆ ಇದು ವರ್ಮಿ ಕಾಂಪೋಸ್ಟ್ ಎಲ್ಲ ಹಾಕಿ ಮಣ್ಣಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿರಿ, ಇದು ನಮಗೆ ಫಂಗಿಸೈಡ್ ಪೌಡ್ರು. ಏನಾದರೂ ಮಣ್ಣಲ್ಲಿ ಫಂಗಸ್ ಇದ್ದರೆ ನಾವಿದು ರೈಸೋಮ್ಸು ಬೇಗ ಕೊಳೆತೋಗಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಫಂಗಿಸೈಡ್ ಪೌಡರ್ನ ಕೂಡ ನಾನು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ನಾವು ಮಣ್ಣನ್ನು ಪ್ರಿಪೇರ್ ಮಾಡಿಕೊಂಡು ಯಾವುದೇ ಬೀಜ ಆಗಿರಲಿ ಯಾವುದಾದ್ರೂ ಆಗಲಿ, ಯೂಶ್ವಲಿ ನಾವು ಬೀಜಗಳನ್ನ ಫಂಗಿಸೈಡ್ ಪೌಡರಲ್ಲಿ ಟ್ರೀಟ್ ಮಾಡಿನೇ ಹಾಕಿದರೆ ನಮಗೆ ಅದರಿಂದ ಬರೋಂತಹ ಫಂಗಲ್ ಇನ್ಫೆಕ್ಷನಿಂದ ಬರೋಂತಹ ರೋಗಗಳು ಕಡಿಮೆ ಆಗುತ್ತೆ. ಅದಕ್ಕೆ ನಾನು ರೈಸೋಮ್ಸಿಗೆ ಹಾಕಿಲ್ಲ ಫಂಗಿಸೈಡು, ಮಣ್ಣಲ್ಲೇ ನಾನು ಫಂಗಿಸೈಡ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಯಾವಾಗಲೂ ನಾವು ಮೊಳಕೆ ಜೂನ್ ಸ್ಟಾರ್ಟಿಂಗಲ್ಲೇ ಇಟ್ಬಿಟ್ರೆ ನಮಗೆ ಚೆನ್ನಾಗಿ ಬರುತ್ತೆ. ಜನವರಿಯಲ್ಲಿ ನಾವು ಹಾರ್ವೆಸ್ಟ್ ಮಾಡ್ಕೋಬೋದು. ಇದು ಎಷ್ಟು ಒಳ್ಳೆ ಕಲರ್ ಇರುತ್ತೆ, ಎಷ್ಟು ಸ್ಮೆಲ್ ಇರುತ್ತೆ. ನನ್ನ ಮನೆಯಲ್ಲಿ 2-3 ವರ್ಷದಿಂದ ನಮ್ಮ ಗಾರ್ಡನ್ನಲ್ಲೇ ಟೆರೆಸ್ ಮೇಲೆ ಬೆಳೆದಿರೋಂತಹ ಅರಿಶಿಣನೇ ಯೂಸ್ ಮಾಡ್ತಾ ಇರೋದು. ನಾನು ಹೊರಗಡೆಯಿಂದ ತೊಗೊಂಡು ಬರ್ತಾಯಿಲ್ಲ. ಭಾಳ ಚೆನ್ನಾಗಿರುತ್ತೆ. ನಾವು ಒಂದು 4-5 ರೈಸೋಮ್ಸ್ ಇಟ್ಕೊಂಡ್ರೂ ಕೂಡ ನಮಗೆ ಮನೆಗೆ ಬೇಕಾಗೋ ಅಷ್ಟು 1 kg 2 kg ಅಷ್ಟು ನಾವು ಬೆಳೆಸ್ಕೋಬೋದು. ನೋಡಿ, ಇದು ಒಂದೇ ಒಂದು ಮೊಳಕೆ ಬಂದಿದೆ. ಈ ಥರ ಮೊಳಕೆ ಬಂದಿರೋದನ್ನು ಮೇಲೆ ಇಟ್ಟು ಭಾಳ ಒಳಗಡೆ ನಾವು ಇದನ್ನ ಇಡೋದು ಅವಶ್ಯಕತೆ ಇಲ್ಲ. ಯಾಕೆಂದರೆ ಭಾಳ ಒಳಗಡೆ ಇಟ್ಟಾಗ ಮೊಳಕೆ ಬರಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ತೇವಾಂಶ ಕೂಡ ಭಾಳ ಇದ್ದು ಕೊಳೆತೋಗೋ ಚಾನ್ಸಸ್ಸು ಭಾಳ ಇರುತ್ತೆ. ಇದು ಅರಿಶಿಣದ ಕೊಂಬುಗಳು ಯಾವಾಗೂ ನಾವು ಯಾವುದೇ ಗಡ್ಡೆ ಅಂದರೆ ಅರಿಶಿಣದ ಕೊಂಬಾಗಲಿ ಬೇರೆ ಲಿಲ್ಲೀಸ್ ಆಗಲಿ ಯಾವುದೇ ಆಗಿರಲಿ, ನಮಗೆ
ಬಲ್ಬ್ಸ್ ಇರೋದನ್ನು ನೀರು ಜಾಸ್ತಿ ಇರಲಾರ್ದಂಗೆ ನೋಡ್ಕೋಬೇಕು, ಇಲ್ಲಾಂದರೆ ಒಳಗಡೆ ಕೊಳೆತೋಗುತ್ತೆ. ನಮಗೆ ಲಾಸ್ಟ್ ಟೈಮ್ ನಾನು ಇದೇ ಥರ ಬ್ಲ್ಯಾಕ್ ಟರ್ಮರಿಕ್ನ ಇಟ್ಟಿದ್ದೆ, ನೀರು ಜಾಸ್ತಿ ಆಗಿ ಕೊಳೆತೋಗಿತ್ತು. ಅದಕ್ಕೆ ನಾನು ಒಂದು ಸ್ವಲ್ಪನೇ ಆಳ ಮಾಡಿ ಇದನ್ನು ಇಡ್ತಿದ್ದೀನಿ. ಹಿಂಗೆ ಸ್ಟ್ರೇಟಾಗಾದರೂ ಇಡ್ಬೋದು. ಅದು ಕೊಂಬು ನಮಗೇನು ಮೇಲೆ ಸ್ಪ್ರೌಟ್ ಬಂದಿದೆ ಅಲ್ಲ, ಅದು ಮೇಲೆ ಬರೋ ಥರ ಆದರೂ ಇಡ್ಬೋದು. ನಾನು ಈ ಸಲ ನನ್ನ ಹತ್ರ ಅರಿಶಿನ ಕೊಂಬುಗಳನ್ನ ಭಾಳ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇದನ್ನು ಎಲ್ಲ ಒಂದು 6 ಟಬ್ಬಲ್ಲಿ ಇಡಬೇಕು ಅಂತ ಇಟ್ಕೊಳ್ತಾ ಇದ್ದೀನಿ. ಈ ಕೊಂಬುಗಳನ್ನ ನಾವು ಇಡೀ ವರ್ಷ ನಮಗೆ ಮಾರ್ಕೆಟಲ್ಲೂ ಸಿಗುತ್ತೆ. ಹಸಿ ಅರಿಶಿನದ ಕೊಂಬು ನಾವು ಮಾಮೂಲಾಗಿ ಇದು ಅರಿಶಿನದ ಕೊಂಬು ಸಿಗುತ್ತಲ್ಲ ಹಾರ್ಡ್ ಇರೋದು, ಅದನ್ನಿಟ್ಟರೆ ಬರೋದಿಲ್ಲ. ಫ್ರೆಶ್ ಆಗಿ ಹಸಿ ಅರಿಶಿನದ ಕೊಂಬು ಇಟ್ಟರೆ ಮಾತ್ರ ಬರುತ್ತೆ. ಅದು ಈಗಲೂ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಹಸಿ ಅರಿಶಿನದ ಕೊಂಬು ಅಂತೇಳಿದರೆ ಕೊಡ್ತಾರೆ. kg 50 ರೂಪಾಯೋ 110 ರೂಪಾಯೋ ಏನೋ ತೊಗೊಳ್ತಾರೆ. ಅದನ್ನು ಸ್ವಲ್ಪ ತೊಗೊಂಡು ಬಂದಿದ್ದೆ ನಾನು, ಕಡಿಮೆ ಬೀಳುತ್ತೆ ಅಂಥೇಳಿ ಅರಿಶಿನ ಮಾಡ್ಕೊಳ್ಳೋದಕ್ಕೆ ತೊಗೊಂಡು ಬಂದಿದ್ದೆ. ಬಟ್ ಈ ಕೊಂಬುಗಳು ಮಾತ್ರ ನಮ್ಮ ಗಾರ್ಡನಿಂದನೇ ಆರ್ಗ್ಯಾನಿಕ್ಕಾಗಿ ಬೆಳೆಸಿರುವಂಥ ಅರಿಶಿನದ ಕೊಂಬು ಇವು. ನೋಡಿರಿ ಎಷ್ಟೊಂದಿದೆ, ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂದರೆ ಮೇ ಬಂದ ಕೂಡಲೇ ಅರಿಶಿನದ ಕೊಂಬು ಬರುತ್ತೆ. ಈ ಥರ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು. ಈ ಥರ ಜಾಲಿ ಇರಬೇಕು ಬ್ಯಾಗು. ನಾವು ಫುಲ್ ಕವರ್ ಆಗುವಂಥ ಇದರಲ್ಲಿ ನಾವು ಅರಿಶಿನದ ಕೊಂಬಿಟ್ರೆ ಅವು ಕೊಳೆತೋಗುತ್ತೆ, ಹಸಿಯಾಗಿ ಕೊಳೆತೋಗುತ್ತೆ. ಚೆನ್ನಾಗಿ ಗಾಳಿ ಆಡೋ ಥರದ್ದು ಇಡಬೇಕು. ನೋಡಿರಿ ಈ ಥರ ಹಾಳಾಗೋದು ಕೂಡ ಇರುತ್ತೆ. ನೋಡಿರಿ ಹೆಂಗೆ ಹಾಳಾಗಿದೆ, 1 2 3 ಈ ಥರ ಆಗಿದೆ. ಉಳಿದಿದ್ದೆಲ್ಲ ಭಾಳ ಚೆನ್ನಾಗಿ ಸ್ಪ್ರೌಟ್ಸ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ನಾವೇನು ಮಣ್ಣಲ್ಲಿಟ್ಟೇ ಒರೆಸ್ಬೇಕು ಅಂತೇನಿಲ್ಲ, ಹೊರಗಡೆ ಇಟ್ಟಿರೋದೇ ಈ ಥರ ಸ್ಪ್ರೌಟ್ಸ್ ಬಂದಿದೆ. ಎಲ್ಲ ಹೊರಗಿದ್ದಿದ್ದೇ ನಾನು ತೆಗೆದು ಇಡ್ತಾ ಇರೋದು. ನೋಡಿ ಎಲ್ಲ 6 ಟಬ್ಸಲ್ಲಿ ನಾನು ಈ ಥರ ಅಗ್ಲ ಟಬ್ಸಲ್ಲಿ ಇಟ್ಕೊಂಡ್ವಿ ಅಂತಂದರೆ ಅವು ಬೆಳ್ಕೊಳ್ಳೋದಕ್ಕೆ, ಒಂದಕ್ಕೊಂದು ಬೆಳ್ಕೊಳ್ಳೋದಕ್ಕೆ ಜಾಗ ಸಾಕಾಗುತ್ತೆ. ಅದಕ್ಕೆ ನಾನು ಒಂದೊಂದು ಟಬ್ಬಲ್ಲಿ 5 ಇಟ್ಟಿದ್ದೀನಿ. ಸೆಂಟರಲ್ಲಿ ಒಂದು 3 4 ಸುತ್ತ ಇಟ್ಟಿದ್ದೀನಿ. ಇಟ್ಟ ಮೇಲೆ ಒಂದು 15 ದಿವಸ ಆದಮೇಲಾದರೂ ನನಗೆ ಮೊಳಕೆ ಕಾಣಿಸ್ಬೇಕಾಗಿತ್ತು, ಕಾಣಿಸಿರಲಿಲ್ಲ. 20 ಡೇಸ್ ವೆಯ್ಟ್ ಮಾಡಿದೆ, ಕಾಣಿಸಿಲ್ಲ. ಟಬ್ಬೆಲ್ಲ ವೇಸ್ಟ್ ಆಗುತ್ತೆ, ತೆಗೆದು ಬೇರೆ ಆದರೂ ಹಾಕೋಣ ಅಂಥೇಳಿ ನಾನು ಈ ಹುಲ್ಲೆಲ್ಲ ತೆಗೆದು ನೋಡೋಣ ಅಂತ ತೆಗೆಯುವಾಗ ಯಾವಾಗಲೂ ನಾವು ಬೇಜಾರು ಮಾಡಿಕೊಂಡಾಗ ಗಿಡಗಳು ಭಾಳ ಸಂತೋಷ ಕೊಡುತ್ತೆ. ನೋಡಿ ನನಗೆ ಅವೆಲ್ಲ ತೆಗೆದ ಮೇಲೆ ಸಸಿಗಳು ಕಾಣಿಸ್ತಾ ಇದೆ. ಈಗ ನಾನು ಹೋಗಿದ್ದೆ, ಯಾವುದೂ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ. ನೋಡಿರಿ ಒಂದೊಂದೇ ಸಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದ್ರೆ ನೋಡಿ ಇದೆಲ್ಲ ಒಂದು 15 ಡೇಸ್ ಆದಮೇಲೆ ಈಗ ಇರುವಂತಹ ಸಸಿಗಳು. ಕೆಲವೊಂದು ಸ್ಪ್ರೌಟ್ಸ್ ಬರಲಾರ್ದೆ ಇರುವಾಗಲೇ ನಾನು ಇಟ್ಟಿದ್ದೆ. ಅದು ಈಗ ಸ್ಪ್ರೌಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಇದು ಹೊರಗಡೆ ಬಂದಿರೋಂತಹ ಮೊಳಕೆ ಬಂದಿರೋಂತಹ ಗಿಡಗಳನ್ನ ಇಟ್ಟಿದ್ದು ನಾನು. ಒಂದು ಟಬ್ಬಲ್ಲಿ ಮೊಳಕೆ ಬರಲಾರ್ದೆ ಇರೋವಂಥ ಇದು ರೈಸೋಮ್ಸ್ ಕೂಡ ಇಟ್ಟಿದ್ದೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಲೇಟ್ ಆಗಿದೆ, ಇಷ್ಟರಲ್ಲಿ ಇನ್ನೂ ಸ್ವಲ್ಪ ಹೈಟ್ ಆಗಬೇಕಾಗಿತ್ತು. ನಾನು ಇಟ್ಟಿದ್ದು ಲೇಟ್ ಆಗಿರೋದ್ರಿಂದ ಈಗ ಸ್ಟಾರ್ಟ್ ಆಗ್ತಾಯಿದೆ. ನೋಡಿದ್ರ ಈ ಥರ ನಾವು ಇಟ್ಟಿದ್ದು ಬಂದರೆ ನಮಗೆಷ್ಟು ಖುಷಿ ಅನಿಸುತ್ತಲ್ಲ. ಅರಿಶಿನ ಪ್ಯೂರಾಗಿ ಯಾವುದೇ ಮಿಕ್ಸ್ ಇಲ್ಲದೆ ಇರುವಂಥ ಅರಿಶಿನ ತೊಗೊಳ್ಬೇಕು ಅಂತಂದರೆ ನಮಗೆ ಹೆಲ್ತಿಗೆ ಭಾಳ ಒಳ್ಳೆಯದು. ನಾವು ತೊಗೊಳ್ಳೋದು ಆರ್ಗ್ಯಾನಿಕ್ ಆಗಿರುತ್ತೆ. ನೋಡಿರಿ ಇದು ಪೂರ್ತಿ ಮೇಲೆ ಬಂದುಬಿಟ್ಟಿದೆ ಇದು ಕೊಂಬು. ಅದಕ್ಕೆ ಒಂದು ಸ್ವಲ್ಪ ಮಣ್ಣನ್ನು ತೆಗೆದು ಮತ್ತು ಒಳಗಡೆ ಇಡ್ತಾಯಿದ್ದೀನಿ. ಒಂದು ಟಬ್ಬಲ್ಲಿ ಮಾತ್ರ ನನಗಿನ್ನೂ ಮೊಳಕೆ ಈಗ ಸ್ಟಾರ್ಟ್ ಆಗ್ತಾಯಿದೆ. ನೋಡಿರಿ ಎಷ್ಟು ಚೆನ್ನಾಗಿ ಬೇರು ಬಿಟ್ಕೊಂಡಿದೆ ನೋಡಿ. ಇದು ಹಿಂಗೆ ಸ್ವಲ್ಪ ಆಳ ಮಾಡಿ ಇದನ್ನು ಇಡ್ತೀನಿ. ಯಾಕೆಂದರೆ ಪೂರ್ತಿ ಮೇಲೆ ಇದೆಲ್ಲ ಮಣ್ಣು ಹೋಗಿ ಅದು ಮೇಲೇ ಬಂದುಬಿಡುತ್ತೆ. ನೋಡಿರಿ ಈ ಥರ ಒಂದು ಸ್ವಲ್ಪ ಮಣ್ಣು ತೆಗೆದು ಇಟ್ಟಿದ್ದೀನಿ. ಎಲ್ಲದರಲ್ಲೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ. ಯಾವ ಟಬ್ಬಲ್ಲಿ ಕೂಡ ಒಂದು ಕೊಂಬು ಹಾಳಾಗಿಲ್ಲ. ಇದರಲ್ಲಿ ನಾನು ಮೊಳಕೆ ಬರಲಾರ್ದೇ ಇರುವಂತಹ ಅರಿಶಿನದ ಕೊಂಬಿಟ್ಟಿದ್ದೆ, ಈಗ ಸ್ಟಾರ್ಟ್ ಆಗ್ತಾಯಿದೆ ಇದರಲ್ಲಿ. ಅಂದರೆ ನಮಗೆ ಅರಿಶಿನದ ಕೊಂಬು ಅದು ಸ್ಪ್ರೌಟ್ಸ್ ಬರದೆ ಮೊಳಕೆ ಬಂದಮೇಲೇ ಇಡಬೇಕು ಅಂತಲ್ಲ, ಬರದೇ ಇಟ್ಟರೂ ಕೂಡ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.